ದೇವತೆಯ ಪಾದಗಳ ಸ್ಪರ್ಶವಿರುವ ಕೂಸಿನ ತಂದೆ ಪ್ರವೀಣ್ ನಮ್ಮ ಎದುರಿಗೆ ಕುಳಿತುಕೊಂಡಿದ್ದಾರೆ. ನಾನು ಮನುಷ್ಯನಾದವನು ಏನು ಮಾತಾಡಿಸಲಿ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದ್ರಲ್ಲಿ ಕಿಂಚಿತ್ತೂ ನಾಟಕೀಯತೆ ಇಲ್ಲ. ನಾನೊಬ್ಬ ಮನುಷ್ಯ ಆಗಿ, ನಾನೊಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ ನನ್ನ ಕೂಸಿನ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು, ನನ್ನ ಮಗಳ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು ಮೆಲುಕು ಹಾಕ್ತಾ, ವಿಡಿಯೋಗಳನ್ನು ನೋಡ್ತಾ, ಯಾಕಂದರೆ ನನ್ನ ಮಗಳು ಭಾರತದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದಾಳೆ ಅಮ್ಮನೊಟ್ಟಿಗೆ. ವಿಡಿಯೋ ಕಾಲಲ್ಲಿ ಎಷ್ಟು ನೋಡಿದ್ರೂ ಸಾಲಲ್ಲ. ಅವಳ ಒಂದು ಅಪ್ಪುಗೆಗೆ ಪ್ರತಿಕ್ಷಣ ಪರಿತಪಿಸ್ತೀನಿ. ಆದರೆ ಇಲ್ಲಿರೋ ತಂದೆ ಮಗಳಂತ ಕಳೆದುಕೊಂಡಿದ್ರು. ನಾನು ಏನು ಮಾತಾಡಿಸ್ಲಿ, ಅವರು ಏನು ಪ್ರಶ್ನೆ ಕೇಳಲಿ ನನಗೆ ಗೊತ್ತಿಲ್ಲ. ಐ ಆನೆಸ್ಟ್ಲಿ ಡೋಂಟ್ ನೋ. ಸತ್ಯವಾಗ್ಲೂ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ ಭಗವಂತನ ಮೇಲೆ, ನನಗೆ ಗೊತ್ತಿಲ್ಲ. ಏನು ಮಾತಾಡಬೇಕು ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ಪ್ರವೀಣ್ ಅವರು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಅವರ ನೋವಿನ ಪ್ರದರ್ಶನ ಅಲ್ಲ. ದುರಂತದ ಸಾವನ್ನು ಆ ಕೂಸು ಕಂಡುಬಿಡ್ತು. ನಾನು ಅದನ್ನು ಪದಗಳಲ್ಲೂ ಬಣ್ಸಕ್ಕಾಗಲ್ಲ ರೀ. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಕೂಸಿನ ಅಪ್ಪುಗೆ ಏನು ಅಂತ. ನಾವು ಮೀಡಿಯಾದವ್ರು ಏನು ಗೊತ್ತಾ, ನಾವೆಲ್ಲ ಏನೇನೋ ಪ್ರೋಗ್ರಾಮ್ಸ್ ಮಾಡಿಕೊಂಡು ಯಾರ್ದೋ ಭ್ರಷ್ಟಾಚಾರ, ಇನ್ನೊಂದು ಯಾರೋ ಏನೋ ಮಾಡಿದ್ರು, ಯಾರೋ ಕಪಟತನ ಮಾಡಿದ್ರು ಅಂತೆಲ್ಲ ಅಂದ್ಕೊಂಡು ಮನೆಗೆ ಹೋಗ್ತೀವಿ ನಾವೆಲ್ಲರೂ. ರಾತ್ರಿ 9, 10, 11 ಗಂಟೆಗೆ ಮನೆಗೆ ಹೋಗ್ತೀವಿ ನಾವೆಲ್ಲ. ಹೋದಾಗ ನಮಗೆ ಸಾಂತ್ವನ ಯಾವುದು ಗೊತ್ತಾ? ನಮ್ಮ ಕೂಸಿನ ಅಪ್ಪುಗೆ. ನಮಗೆ ಇಲ್ಲೆಲ್ಲ ಏನೇನೋ ಕಾಡ್ತಿರತ್ತೆ, ಈ ಹೃದಯದಲ್ಲಿ ಏನೇನೋ ಕಾಡ್ತಿರತ್ತೆ. ಒಂದು ಶಾಖ ಇರುತ್ತೆ, ಶಾಖ. ಆ ಮಗಳು ಅನ್ನುವ ಆ ದೇವತೆ ಬಂದು ಅಪ್ಕೊಂಡಾಗ, ಅಫ್ಕೋರ್ಸ್ ಮಗನೂ ಕೂಡ, ಆದರೆ ಮುಖ್ಯವಾಗಿ ಮಗಳು ಅನ್ನೋ ದೇವತೆ ಬಂದು ಅಪ್ಪಿಕೊಂಡಾಗ ಈ ಶಾಖ ಎಲ್ಲ ಹಾಗೆ ಆವಿಯಾಗಿ ಇಳಿದು ಹೋಗುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬದುಕಿನಲ್ಲಿ ಅದನ್ನು.